ನನ್ನನ್ನು ಕೆಳಗಿಳಿಸೋಕೆ ಒಂದೇ ಒಂದು ಕಾರಣ ಕೊಡಿ ನೋಡೋಣ. ಭ್ರಷ್ಟಾಚಾರ ಮಾಡಿದ್ದೀನಾ? ಕಳಂಕಿತ ಸರ್ಕಾರ ಕೊಟ್ಟಿದ್ದೀನಾ? ನಾನು ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ, ಸೆಕೆಂಡ್ ಟರ್ಮ್ ಪೂರ್ಣ ಮಾಡೋಕೆ ಅವಕಾಶ ಕೊಡಿ ಅನ್ನುವ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಎಸ್, ನೌ ದಿಸ್ ಇಸ್ ದ ನ್ಯೂಸ್. ನಾನು ಒಬಿಸಿ ಸಮುದಾಯದ ಅತ್ಯಂತ ಪ್ರಬಲ ನಾಯಕ. ಸಿದ್ದು ಪ್ರಶ್ನಾವಳಿಗೆ ಕಕ್ಕಾ ಬಿಕ್ಕಿ ಆದ್ರಂತೆ ರಾಹುಲ್ ಗಾಂಧಿ. ನನ್ನನ್ನು ಕೆಳಗಿಳಿಸೋಕೆ ಒಂದೇ ಒಂದು ಕಾರಣ ಕೊಡಿ ಸಾಕು. ಅಯ್ಯೋ, ಮಾತೆ ಕಾರಣ ಅಲ್ವೇನ್ರಿ ಅಂತ ಹೇಳುವವರು ಇದ್ದಾರೆ. ನೋಡೋಣ, ಭ್ರಷ್ಟಾಚಾರ ಮಾಡಿದ್ದೀನಾ? ಕೆಟ್ಟ ಸರ್ಕಾರ, ಕಳಂಕಿತ ಸರ್ಕಾರ ಏನಾದರೂ ಕೊಟ್ಟಿದ್ದೀನಾ? ನಾನು ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ. ದೇವರಾಜ್ ಅರಸು ಅವರ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದಂಥ ಕೀರ್ತಿ ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ. ಅವಧಿಯ ವಿಚಾರದಲ್ಲಿ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ನಾನಿರುವಾಗ ನನ್ನನ್ನು ಹೆಂಗ್ರಿ ಕೆಳಗಿಳಿಸ್ತೀರಾ ಅಂತ ಕೇಳಿದಂಗೆ, ಅಹಿಂದ ಸಮುದಾಯದ ಪ್ರಬಲ ನಾಯಕ, ದೀರ್ಘಾವಧಿಯ ಮುಖ್ಯಮಂತ್ರಿ, ಅತ್ಯಂತ ಜನಪ್ರಿಯ ನಾಯಕ, ಕಳಂಕರಹಿತ ಆಡಳಿತ ಕೊಟ್ಟಿದ್ದೀನಿ. ಹೀಗೆ ಇದು ದಶಬಲ ಸಿದ್ದು. ಅಂದರೆ ಈ 10 ಪಾಯಿಂಟ್ಸ್ ನೀವು ನೋಡ್ಬೋದು. ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು, ಯಾವೆಲ್ಲ ಅಂಶಗಳನ್ನು ಆಧರಿಸಿ ತಮ್ಮ ಪಟ್ಟ ಉಳಿಬೇಕು, ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ವಿಚಾರವನ್ನು ಮುಂದಿಡ್ತಾ ಇದ್ದಾರೆ. ಅಹಿಂದ ಸಮುದಾಯದ ಪ್ರಬಲ ನಾಯಕ 1, ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ 2, ಇನ್ನು ಅತ್ಯಂತ ಜನಪ್ರಿಯ ನಾಯಕ 3, ಕಳಂಕರಹಿತ ಆಡಳಿತ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇದು 4ನೇ ಅಂಶ. ಇನ್ನು ಜಾತ್ಯತೀತ ನಿಲುವು, ಸೈದ್ಧಾಂತಿಕ ಹೋರಾಟಕ್ಕೆ ನಾನೇ ರೀ, ಮತ್ತಿನ್ಯಾರ್ರಿ ಈ ರೀತಿ ನಿಲುವು ತೆಗೆದುಕೊಂಡಿದ್ದಾರೆ? ಐಡಿಯಾಲಜಿಕಲ್ ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ನಾನೇ ಮಾಡೋದು. ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗೋ ಛಾತಿ ನನಗಿದೆ. ರಾಜಿ ಮಾಡ್ಕೊಳ್ಳೋ ರಾಜಕಾರಣವೇ ಇಲ್ಲ. ಜಾಯಮಾನವೇ ನಂದಲ್ಲ ಅಂತ ಹೇಳ್ತಿದ್ದಾರಂತೆ. ಸುತ್ತಮುತ್ತಲ ರಾಜ್ಯಗಳಲ್ಲಿ ಸಿದ್ದು ಪ್ರಭಾವ ಹೆಂಗಿದೆ ಗೊತ್ತಾ? ಅಂದರೆ ಇದನ್ನ ಹೇಳಿಸ್ತಾ ಇದ್ದಾರೆ. ಕೆಳಗಿಳಿಸಿದ್ರೆ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪೆಟ್ಟು ತಿನ್ನಬೇಕಾಗತ್ತೆ. ಮೊದಲೇ ದಕ್ಷಿಣದಲ್ಲಿ ನಾವು ಒಬ್ರು ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಪಕ್ಕದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದ್ದಾರೆ, ತೆಲಂಗಾಣದಲ್ಲೂ ಕೂಡ. ಆದರೆ ಮುಂದಿನ ದಿನಗಳಲ್ಲೂ ಹಿಂಗೆ ಇರಬೇಕಾ? ನೋಡಿ, ಹೇಳ್ತಿರ್ತಾರಲ್ಲ, ನೋಡಿ ಸಂಬಳ ಜಾಸ್ತಿ ಮಾಡ್ತೀರಾ, ಮಾಡಲ್ವಾ, ಇಲ್ಲಾಂದ್ರೆ ಬಿಟ್ಟೋಗ್ಬಿಡ್ತೀವಿ ಅಂತ ಕೆಲವರು ಹೆದರ್ಸ್ತಿರ್ತಾರಲ್ಲ ಸಂಸ್ಥೆಗಳಲ್ಲಿ. ಆ ರೀತಿ ಇದು ಕೂಡ ಹಂಗೆ. ಪಟ್ಟವನ್ನು, ಮುಖ್ಯಮಂತ್ರಿಗಳ ಪಟ್ಟವನ್ನು, ದೊಡ್ಡ ಪಟ್ಟ ಅಲ್ವೇನ್ರಿ, ಅತ್ಯುನ್ನತ ಹುದ್ದೆ. ಎಸ್, ದಶಬಲ ಸಿದ್ದು, ದಶಾವತಾರಿ ಅಂದರೆ ಇರಬೇಕಲ್ಲ. ಅವರ ಬಾಣ ಬಿರುಸುಗಳು, ಅವ್ರ ಬತ್ತಳಿಕೆಯಲ್ಲಿ ಏನೆಲ್ಲ ಇದ್ದಾವೆ. ಇದು ಸಿದ್ದರಾಮಯ್ಯನವ್ರ ಬತ್ತಳಿಕೆಯಲ್ಲಿರುವಂಥ ಬಾಣಗಳಾದವು, ಅಂಶಗಳಾದವು, ಪಾಯಿಂಟ್ಸ್ ಆದವು. ಇನ್ನು ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರೇನ್ರಿ? ಅದರ ಪಾಯಿಂಟ್ಸ್ ನೋಡಬೇಕಲ್ಲ. ಡಿ ಕೆ ಶಿವಕುಮಾರ್ ಯಾವೆಲ್ಲ ಅಸ್ತ್ರಗಳನ್ನು ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ, ಯಾವೆಲ್ಲ ಅಸ್ತ್ರಗಳು ಅವರನ್ನು ರಕ್ಷಣೆ ಮಾಡ್ಬೋದು, ಯಾವ ಅಸ್ತ್ರಗಳನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ ಅನ್ನೋದನ್ನು ಖಂಡಿತವಾಗ್ಲೂ ನೋಡೋಣ.